ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ನಿಫ್ಟಿ ಬಗ್ಗೆ ಹೇಳಿದೆ. ಓಕೆ, ಇಲ್ಲೆಲ್ಲಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಓಕೆನಾ, 22,300 350 ವಾಚ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮೇಲ್ಗಡೆ ಹೊರತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ನಾನೊಂದು ಲೈನ್ ಹಾಕಿದೆ. ಓಕೆನಾ, ಒಂದು ಪರ್ಪಲ್ ಲೈನ್ ಹಾಕಿದೆ. ಇಲ್ಲೆಲ್ಲ ಪರ್ಪಲ್ ಲೈನ್ ಇತ್ತು. ಓಕೆ, ನಾವು ವೆಯ್ಟ್ ಮಾಡಿ. ಇಲ್ಲೆಲ್ಲ ಪರ್ಪಲ್ ಲೈನ್ ಇತ್ತು. ಓಕೆ, ವೆಯ್ಟ್ ಮಾಡಿ ಆ ಪರ್ಪಲ್ ಲೈನ್ ಕ್ರಾಸ್ ಆದ್ರೆ ಇಲ್ಲಿವರೆಗೆ ಕರೆಕ್ಟ್ ಆಗಿ ನನ್ನ ಯಾರು ವಿಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ. ಆ ಲೆವೆಲ್ಸ್ ಹತ್ರನೇ ಆಟ ಆಡಿದೆ ನಾನು. ಇಲ್ಲಿ ನನಗೆ ಸೈಡ್ ವೇಸ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಏನಾದ್ರೂ ಇಲ್ಲಿಂದಾನೇ ರಿಜೆಕ್ಷನ್ ನೋಡಿದ್ರೆ ಸೈಡ್ ವೇಸ್ ಆಗುತ್ತೆ ಅಂತ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಅಲ್ಲೇನೆ ಪ್ರಯೇಷನ್ ಆಗುತ್ತೆ. ಓಕೆನಾ, ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಸಾರಿ ಸೈಡ್ ವೇಸ್ ಆಗುತ್ತೆ. ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ ಕೆಳಗಡೆ ಆಗುತ್ತೆ ಅಂತ. ಸೊ ಅದೊಂದ್ ಸ್ವಲ್ಪ ಮೇಲ್ಗಡೆ ನನ್ನ ಎರಡು ಲೈನ್ ಮಧ್ಯದಲ್ಲೇ ಸೈಡ್ ವೇಸ್ ಆಗಿದೆ. ಓಕೆನಾ, ಏನಾದ್ರೂ ಸೋಮವಾರ ಮಾರ್ಕೆಟ್ ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದೀನಿ. ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದೀನಿ. ಸೋಮವಾರ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂದ್ರೆ ಓಕೆನಾ, ಕೆಳಗಡೆ ಬಂದ್ರೆ 22,400 ಹತ್ರ ಒಂದು ರೆಕ್ಟಾಂಗಲ್ ಸಪೋರ್ಟ್ ಇದೆ ನಮ್ದು. ಓಕೆನಾ, ಅಲ್ಲಿ ವೆಯ್ಟ್ ಮಾಡಿ ಒಂದು ಪ್ರೈಸ್ ಆಗಿ ಏನಾದ್ರೂ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಅಕಸ್ಮಾತ್ ಇಲ್ಲಿ ಪಿ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಓಕೆನಾ, ಈ ರೆಕ್ಟಾಂಗಲ್ ಬಾಕ್ಸ್ ತನಕನು ಅಗ್ರೆಸಿವ್ ಆಗಿ ಏನಾದ್ರೂ ಕೆಳಗಡೆ ಬಂತು ಮಾರ್ಕೆಟ್ ಅಂದಾಗ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಂಡಿರಿ. ಓಕೆನಾ, ಕಂಟಿನ್ಯೂ ಆದ್ರೆ ಓಕೆ, ಅದನ್ನ ಕ್ರಾಸ್ ಮಾಡೋದ್ರೆ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲೊಂದು ಪ್ರೈಷನ್ ಮಾಡಿ ಏನಾದ್ರೂ ಮೇಲ್ಗಡೆ ಹೋಯ್ತು ಅಂದ್ರೆ ಮಾರ್ಕೆಟ್ ಸಿ ಪ್ಲಾನ್ ಮಾಡ್ಕೊಳ್ಳಿ ಇಲ್ಲಿಂದ. ಓಕೆ, ಇಲ್ಲಿಂದ ಸಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ 22,519 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಓಕೆನಾ, ಅದನ್ನ ಕ್ರಾಸ್ ಮಾಡಿ 22,542 ಹತ್ರ ಕ್ರಾಸ್ ಆಗ್ಬೇಕು. ಕ್ರಾಸ್ ಆದ ತಕ್ಷಣನೇ ಸಿ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡಿ. ಅಕಸ್ಮಾತ್ ಇಲ್ಲಿಂದಾನೇ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಏನಾದ್ರೂ ಕೆಳಗಡೆ. ಓಕೆನಾ, ಅದಕ್ಕೆ 22,519 ವಾಚ್ ಮಾಡಿ. ಏನಾದ್ರೂ ಇಲ್ಲಿ ಪ್ರಯತ್ನ ಮಾಡಿ ಮತ್ತೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಂಡಿರಿ. ಈ ಪರ್ಪಲ್ ಲೈನ್ ನಿಯರೆಸ್ಟ್. ಓಕೆನಾ, ನಿಯರೆಸ್ಟ್, ಈ ಪರ್ಪಲ್ ಲೈನ್ ನಿಯರೆಸ್ಟ್ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಆಗಿ ಮೇಕ್ ಹೋಯ್ತು ಅಂದ್ರೆ 22,500 ಸಾರಿ ಒಂದ್ ನಿಮಿಷ ಇರಿ, 22,588 ಹತ್ರ ವಾಚ್ ಮಾಡಿ. ಓಕೆ, ನಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳ್ಬಹುದು. ಬಿದ್ದು ಇಲ್ಲಿ ತನಕನೂ ಬರ್ಬೋದು, ಅಥವಾ 22,500 ಹತ್ರನೇ ಮತ್ತೆ ಸಪೋರ್ಟ್ ತಕೊಂಡು ಮತ್ತೆ ಸಿ ಹಂಗೆ ಕಂಟಿನ್ಯೂ ಆಗ್ಬೋದು. ಓಕೆನಾ, ಏನಾದ್ರೂ ಇಲ್ಲಿ ಫ್ಲಾಟ್ ಅಲ್ಲಿ ಓಪನ್ ಆಗಿ ಇವೆರಡು ಪರ್ಪಲ್ ಲೈನ್ ಕ್ರಾಸ್ ಆಗಿ ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬಂತು ಅಂದ್ರೆ 22,500 ವಾಚ್ ಮಾಡಿ. 22,475 ನಿಯರೆಸ್ಟ್ 470 ವಾಚ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಹಂಗೆ ಕಂಟಿನ್ಯೂ ಆಗಿ ಬಂದು 22,400 ಹತ್ರನೂ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಮೇಲ್ಗಡೆಗೆ ಕಂಟಿನ್ಯೂ ಆಯ್ತು ಅಂದ್ರೆ ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಇಲ್ಲೆಲ್ಲಾದ್ರೂ ಕೆಳಗಡೆ ಬಂದು ಇವೆರಡು ಪರ್ಪಲ್ ಲೈನ್ ಕ್ರಾಸ್ ಮಾಡಿ ಇಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಪ್ರಯತ್ನ ಮಾಡಿ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ನ ಹಾಕೋದ್ನ ಮರಿಬೇಡಿ. ಓಕೆನಾ, 22,600 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಹಂಗೆ ಕಂಟಿನ್ಯೂ ಆಯ್ತು. ಓಕೆ, 22,671 ಹತ್ರನು ಒಂದ್ ಸ್ವಲ್ಪ ನೋಡ್ಕೊಳ್ಳಿ. 22,713 ಹತ್ರ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆನಾ, ಕೇರ್ಫುಲ್ ಆಗಿರಿ ನಿಫ್ಟಿನಲ್ಲಿ. ಓಕೆನಾ, ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳ್ಬಹುದು. ಮಾಡ್ಕೊಳ್ಳಿ ಯಾವಾಗ. ಓಕೆನಾ, ಸಿ ಸ್ಟಾಪ್ ಲಾಸ್ ನ ಮೂವ್ ಮಾಡಿ. ಇವೆರಡು ರೆಕ್ಟಾಂಗಲ್ ಟೂಲ್ ಏನಿದೆ ರೆಸಿಸ್ಟೆನ್ಸ್ 22,588 ಕ್ರಾಸ್ ಆದ್ರೆ ಡೋಂಟ್ ವರಿ, ಕ್ರಾಸ್ ಆಯ್ತು. ಓಕೆ, ಮತ್ತೆ ಇಲ್ಲೆಲ್ಲಾದ್ರೂ ಬಂದು ಮತ್ತೆ ರಿಜೆಕ್ಷನ್ ಆಗಿ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ 22,713 750 ಏನ್ ಹಾಕೊಂಡಿರ್ತೀನಿ. ಓಕೆ, ಇಲ್ಲಿ ಓಕೆ, ಇನ್ನ 22,600 765. ಓಕೆ, ಈ ಜಾಗನ ಕೇರ್ಫುಲ್ ಆಗಿ ವಾಚ್ ಮಾಡಿ. ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಪಿ ಪ್ಲಾನ್ ಮಾಡ್ಕೊಳ್ಳಿ. ಬಿ ಕೇರ್ಫುಲ್. ಓಕೆನಾ, ಬಿ ಕೇರ್ಫುಲ್. ಸಿ ಎಂಟ್ರಿ ಆಗಿದವರು ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಕೇರ್ಫುಲ್ ಆಗಿ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಏನಾದ್ರೂ ಪ್ರೈಜೆಕ್ಷನ್ ಮಾಡ್ತು ಈ ಜಾಗದಲ್ಲಿ, ಈ ಜಾಗ ಪ್ರೈಜೆಕ್ಷನ್ ಮಾಡ್ತು ಅಥವಾ ಈ ಬ್ಲೂ ಲೈನ್ ಹತ್ರ ಪ್ರೈಜೆಕ್ಷನ್ ಮಾಡ್ತು, ಕೆಳಗಡೆ ಬೀಳ್ತು, ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್, ಪಿ ಎಂಟ್ರಿ ಆಗಿ. ಓಕೆನಾ, ಪಿ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಳ್ಳಿ. ಓಕೆ, ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಳ್ಳಿ. ಅಥವಾ ಇಲ್ಲೆಲ್ಲಾರು ಮತ್ತೆ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಯ್ತು ಅಂದ್ರೆ
22,795ನ ಕ್ರಾಸ್ ಮಾಡೋವರೆಗೆ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡಿ ಟೈಟ್ ಆಗಿ ಇಟ್ಟಿರಿ ಸ್ಟಾಪ್ ಲಾಸ್ ನ. ಓಕೆನಾ, ಕ್ರಾಸ್ ಆಗುತ್ತಾ ಹೆಂಗೆ ನೋಡ್ಕೊಳ್ಳಿ, ಟೈಟ್ ಆಗಿ ಸ್ಟಾಪ್ ಲಾಸ್ ಇಡಿ. ಓಕೆ, ಒನ್ಸ್ ಅದನ್ನ ಕ್ರಾಸ್ ಮಾಡಿದ್ರೆ ಇಲ್ಲಿವರೆಗೆ ಇಟ್ಕೊಳ್ಳಿ 3,023 ತನಕ. ಓಕೆನಾ, 2,900 ಇವೆಲ್ಲ ನೋಡ್ಕೊಳ್ಳಿ. ಓಕೆ, ಮಾರ್ಕೆಟ್ ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ನೋಡಿಬಹುದು. ಓಕೆನಾ, ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡಿ ಎಲ್ಲಿವರೆಗೆ 22,023 ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. 73 ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೆಲ್ಲಾರು ಹೋಗಿ ರಿಜೆಕ್ಷನ್ ನೋಡಿಯೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್. ಈ ಜಾಗ ಅಂತೂ ವೆಯ್ಟ್ ಮಾಡಿ ನಿಫ್ಟಿನಲ್ಲಿ. ಓಕೆನಾ, ಇವೆರಡು ರೆಕ್ಟಾಂಗಲ್ ಟೂಲ್ ಏನ್ ಹಾಕಿರ್ತೀನಿ ಈ ಜಾಗಗಳನ್ನ ಒಂದ್ ಸ್ವಲ್ಪ ಬಿ ಕೇರ್ಫುಲ್ ಆಗಿ 22,588 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಕ್ರಾಸ್ ಮಾಡಿದ್ರೆ 22,795ನ ಕ್ರಾಸ್ ಮಾಡೋವರೆಗೆ ವೆಯ್ಟ್ ಮಾಡಿ. ಓಕೆನಾ, ಕ್ರಾಸ್ ಮಾಡೋವರೆಗೆ ವೆಯ್ಟ್ ಮಾಡಿ, ಅಥವಾ ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಈ ಕಡೆಗೆ. ಓಕೆನಾ, ಅವಾಗ ಪಿ ಪ್ಲಾನ್ ಮಾಡ್ಕೊಳ್ಳಿ. ಮಾರ್ಕೆಟ್ ಏನಾದ್ರೂ ಇಲ್ಲೇ ಎಲ್ಲಾದ್ರೂ ಅಪ್ ಟವರ್ನಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ 22,500ನ ವಾಚ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರೂ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು, ಅಥವಾ ಇಲ್ಲಿ 22,400 ಹತ್ರನು ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಹೋದ್ರೆ ಇದನ್ನ ಕ್ರಾಸ್ ಮಾಡಿ ಮೇಲ್ಗಡೆ ಹೋಯ್ತು ಅಂದ್ರೆ ಇದನ್ನ ಬಿ ಕೇರ್ಫುಲ್ ಆಗಿ ವಾಚ್ ಮಾಡ್ಕೊಳ್ಳಿ 22,795ನ. ಓಕೆನಾ, ಕ್ರಾಸ್ ಮಾಡೋವರೆಗೂ ಹಂಗೆ ಸ್ಟಾಪ್ ಲಾಸ್ ಇಟ್ಕೊಂಡಿರಿ. ಮಾರ್ಕೆಟ್ ಏನಾದ್ರು ಹಂಗೆ ಕೆಳಗಡೆ ಬಂತು, ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು 22,400ನ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಅದನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂದ್ರೆ 22,286, ಅದನ್ನು ಕ್ರಾಸ್ ಮಾಡಿದ್ರೆ 22,232, 22,170, 22,120 ಹತ್ರ ಒಂದ್ ಸ್ವಲ್ಪ 150 ಹತ್ರ ವಾಚ್ ಮಾಡಿ ಪ್ರಯತ್ನ ಆಗಿ ಮೇಲ್ಗಡೆ ಏನಾರ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಬಿ ಕೇರ್ಫುಲ್. ಈ ಜಾಗನು ಬಿ ಕೇರ್ಫುಲ್. ಓಕೆನಾ, ಮತ್ತೆ ಏನಾದ್ರೂ ಆಟ ಆಡ್ಬೋದು. ಸಡನ್ ಆಗಿ ಬಿದ್ರೆ ಟ್ರೆಂಡ್ ಏನಾರ ಇತ್ತು ಕಂಟಿನ್ಯೂ ಆಗಿ ಬಿದ್ರೆ, ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ನೋಡೋಣ. ಓಕೆ, ಈ ತರ ಏನಾದ್ರೂ ಬಿದ್ರೆ, ಈ ಟ್ರೆಂಡ್ ಹೆಂಗ್ ಕಂಟಿನ್ಯೂ ಆಗಿದೆ ಆ ತರ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮತ್ತೆ ಬಂದು ಮತ್ತೆ ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಇಲ್ಲಿ ಬಂದು ಪ್ರಯತ್ನ ಮಾಡಿ ಮತ್ತೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಏನಾದ್ರು ಫ್ಲಾಟ್ ಅಲ್ಲಿ ಏನಾರು ಓಪನ್ ಆದ್ರೆ 542 ಕ್ರಾಸ್ ಆಗೋ ಗಂಟ ಇರಿ, 588ನ ಕ್ರಾಸ್ ಆಗೋ ಗಂಟ ಇರಿ. ಹಂಗೆ ಸ್ಟಾಪ್ ಲಾಸ್ ಮೂವ್ ಮಾಡಿರಿ. ಓಕೆನಾ, ಅಗ್ರೆಸಿವ್ ಎಂಟ್ರಿ ಆಗಿದ್ರೆ ಸಿ ಕಡೆ ಸ್ಟಾಪ್ ಲಾಸ್ ಹಂಗೆ ಮೂವ್ ಮಾಡಿರಿ. ಓಕೆ, ಒನ್ಸ್ ಅದನ್ನ ಕ್ರಾಸ್ ಆಗಿ ಕೆಳಗಡೆ ಬಂತು, ಈ ರೆಕ್ಟಾಂಗಲ್ ಬಾಕ್ಸ್ 170 ನಿಯರೆಸ್ಟ್ 120 ಇದನ್ನ ಕ್ರಾಸ್ ಆಗಿ ಬಂತು ಅಂದ್ರೆ 22,054ನ ವಾಚ್ ಮಾಡಿ. ಒನ್ಸ್ ಅದನ್ನ ಕ್ರಾಸ್ ಮಾಡೋವರೆಗೂ ವೆಯ್ಟ್ ಮಾಡಿ. ಪಿ ನ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಬಂದು 21,971 ಹತ್ರ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು, ಮತ್ತೆ ಇಲ್ಲೆಲ್ಲಾದ್ರೂ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು. ಪಿ ಪ್ಲಾನ್ ಹಂಗೆ ಇದ್ ಮಾಡ್ಕೊಳ್ಳಿ. ಈ ಕಡೆ ಕರೆಕ್ಷನ್ಗೆ ಸಿ ತಗೋತೀನಿ ಅಂದ್ರೆ ಸಿ ತಗೊಳ್ಳಿ. ಒನ್ಸ್ ಹಂಗೆ ಮೇಲ್ಗಡೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಸ್ಟಾಪ್ ಲಾಸ್ ನ ಮೂವ್ ಮಾಡಿ. ಓಕೆನಾ, ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಹಂಗೆ ಕಂಟಿನ್ಯೂ ಆಯ್ತು, ಈ ಕಡೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಈ ಕಡೆ ಇದನ್ನು ಕ್ರಾಸ್ ಮಾಡಿ ಕಂಟಿನ್ಯೂ ಆಯ್ತು ಅಂದ್ರೆ 21,821ನ ವಾಚ್ ಮಾಡ್ಕೊಳ್ಳಿ. ಓಕೆನಾ, ಕ್ರಾಸ್ ಆಗೋವರೆಗೂ ವಾಚ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲೆಲ್ಲಾರು ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಇಲ್ಲಿ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸಿ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ 21,700 ತನಕನೂ ಇಟ್ಕೊಳ್ಳಿ. ಇನ್ನ ಕೆಳಗಡೆ ಇದೆ. ಓಕೆ, ಸಾಕು ಇಷ್ಟ. ನೋಡೋಣ, ಮಾರ್ಕೆಟ್ ಇಲ್ಲಿ ತನಕನೂ ಬರುತ್ತೆ, ನೋಡೋಣ. ಓಕೆ, ಹಿಂಗೆ ಕಂಟಿನ್ಯೂ ಮಾಡಿ. ಲೆವೆಲ್ಸ್ಗಳನ್ನ ನಿಮ್ ಚಾರ್ಟ್ ಹಾಕೊಳ್ಳಿ. ಓಕೆ, ಮತ್ತೆ ಲೆವೆಲ್ಸ್ಗಳನ್ನ ಇನ್ನೊಂದ್ಸಲ ವಿಡಿಯೋ ನೋಡ್ಬಿಟ್ಟು ನಿಮ್ ಈ ಲೆವೆಲ್ಸ್ಗಳನ್ನ, ಈ ಪರ್ಪಲ್ ಲೈನ್ಗಳನ್ನ ನಿಮ್ ಚಾರ್ಟ್ಗಳಿಗೆ ಹಾಕೊಳ್ಳಿ, ನೋಡ್ಕೊಳ್ಳಿ. ಓಕೆ ಮೈ ಡಿಯರ್ ಫ್ರೆಂಡ್, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ ಮೈ ಡಿಯರ್ ಫ್ರೆಂಡ್. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಹೋಯ್ತು ಅಂದ್ರೂ ಈ 22,590ನ ನೋಡಿ. ಕೆಳಗಡೆ ಬಂತು ಅಂದ್ರೆ ಈ ಲೆವೆಲ್ಸ್ ಗಳು ಏನಿದೆ ಇದೊಂದ್ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಏನಾದ್ರು ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು, ಅಥವಾ ಕಂಟಿನ್ಯೂ ಆಗ್ಬೋದು. ಸ್ಟಾಪ್ ಲಾಸ್ ನ ಮೂವ್ ಮಾಡೋದನ್ನ ಮರಿಬೇಡಿ, ಸಿ ಅಲ್ಲಿ ಪಿ ಅಲ್ಲಿ. ಓಕೆನಾ ಮೈ ಡಿಯರ್ ಫ್ರೆಂಡ್, ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಮೈ ಡಿಯರ್ ಫ್ರೆಂಡ್. ಓಕೆನಾ, ಥ್ಯಾಂಕ್ ಯು.